ದೆಹಲಿಯ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಆಗುತ್ತಿದ್ದಂತೆ ದೇಶಾದ್ಯಂತ ಶತ್ರು ಸಂಹಾರ ಶುರುವಾಗಿದೆ. ಶಾಕಿಂಗ್ ಎಂಬಂತೆ ಬೆಂಗಳೂರಿನಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಸಾವಿರಾರು ಕೋಟಿ ಬೆಲೆ ಬಾಳುವ ಆಸ್ತಿ ಇದೆ. ಇದೀಗ ಆ ಆಸ್ತಿಗಳನ್ನು ಹರಾಜು ಹಾಕಲು ಸಿದ್ಧತೆ ನಡೀತಾ ಇದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ರಾಷ್ಟ್ರದ ಶತ್ರುಗಳ ಆಸ್ತಿ. ಎನಿಮಿ ಪ್ರಾಪರ್ಟಿ ಹರಾಜಿಗೆ ಕೇಂದ್ರ ಸರ್ಕಾರದ ಸಿದ್ಧತೆ. ಒಂದೆಡೆ ಭಾರತ ಪಾಕಿಸ್ತಾನ ನಡುವಣ ಉದ್ವಿಗ್ನ ಪರಿಸ್ಥಿತಿ ತುಸು ನಿಯಂತ್ರಣಕ್ಕೆ ಬಂದಿದೆ ಎನ್ನುವಾಗಲೇ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದೆ. ಇದರ ಹಿಂದೆ ಪಾಕ್ ಉಗ್ರರ ಕೈವಾಡ ಇರುವ ಬಗ್ಗೆ ಬಲವಾದ ಶಂಕೆಯೂ ವ್ಯಕ್ತವಾಗಿದೆ. ಇಂತಹ ಸಂದರ್ಭದಲ್ಲೇ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲೂ ಅದರಲ್ಲೂ ನಗರದ ಹೃದಯ ಭಾಗದಲ್ಲೇ 4 ಕಡೆಗಳಲ್ಲಿ ಪಾಕಿಸ್ತಾನಿ ಹಾಗೂ ಚೀನಾ ಪ್ರಜೆಗಳ ಆಸ್ತಿ ಇರುವುದು ಬೆಳಕಿಗೆ ಬಂದಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪಾಕಿಸ್ತಾನ ಹಾಗೂ ಚೀನಾ ರಾಷ್ಟ್ರಗಳ ಪ್ರಜೆಗಳ ಹೆಸರಲ್ಲಿ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿಗಳು ಪತ್ತೆಯಾಗಿದೆ. ಇವುಗಳನ್ನು 1968ರ ಎನಿಮಿ ಪ್ರಾಪರ್ಟೀಸ್ ಆಸ್ತಿ ಕಾಯ್ದೆ ಅಡಿ ಎನಿಮಿ ಪ್ರಾಪರ್ಟಿ ಎಂದು ಗುರುತಿಸಲಾಗಿದೆ. ಈ ಆಸ್ತಿಗಳನ್ನು ಹರಾಜು ಮಾಡಲು ಸರ್ಕಾರ ಸಿದ್ಧತೆ ನಡೆಸಿದೆ. ಇದೀಗ ಆ ಪ್ರಾಪರ್ಟಿಗಳನ್ನು ಹರಾಜು ಮಾಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಭಾರತದಿಂದ ಪಾಕಿಸ್ತಾನ ಹಾಗೂ ಚೀನಾ ಹೋಗಿ ಅಲ್ಲಿನ ನಾಗರಿಕತ್ವ ಪಡೆದವರ ಆಸ್ತಿಯನ್ನ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಫಾರ್ ಇಂಡಿಯಾನಿಂದ ಶತ್ರುಗಳ ಆಸ್ತಿ ಗುರುತು ಮಾಡಲಾಗಿದೆ. ಬೆಂಗಳೂರು ಜಿಲ್ಲಾಡಳಿತದಿಂದ ಎನಿಮಿ ಪ್ರಾಪರ್ಟಿಗೆ ದರ ನಿಗದಿ ಮಾಡಲಾಗಿದ್ದು, ಹರಾಜು ಪ್ರಕ್ರಿಯೆ ನಡೆಸಲು ಕೇಂದ್ರದ ಆದೇಶಕ್ಕಾಗಿ ಕಾಯುತ್ತಿದ್ದು, ಬಹುತೇಕ ಇದೇ ತಿಂಗಳಿನಲ್ಲಿ ಶತ್ರುಗಳ ಆಸ್ತಿ ಹರಾಜು ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಹರಾಜಿನಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ಆದಾಯದ ನಿರೀಕ್ಷೆ ಇದೆ. ಆ್ಯಕ್ಟ್ 1968 ಏನಿದೆ ಅದರಡಿಯಲ್ಲಿ ಎನಿಮಿ ಪ್ರಾಪರ್ಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲವು ಪ್ರಾಪರ್ಟಿಗಳನ್ನು ಸೀಸ್ ಮಾಡುತ್ತೆ. ಅಂಥ ಸೀಸ್ ಮಾಡಿರುವಂಥ ಪ್ರಾಪರ್ಟಿಯನ್ನು ಅಸಿಸ್ಟೆಂಟ್ ಕಸ್ಟೋಡಿಯನ್ ಅಂತ ಬೆಂಗಳೂರು ಜಿಲ್ಲಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಸುಮಾರು 5 ಪ್ರಾಪರ್ಟಿಗಳು ನಮ್ಮ ಬೆಂಗಳೂರಿನಲ್ಲಿವೆ. ಆ ಪ್ರಾಪರ್ಟಿಗಳನ್ನು ನಾವು ಈಗಾಗಲೇ ಇವ್ಯಾಲ್ಯೂಯೇಷನ್ ಮಾಡಿ ಇಷ್ಟು ಪ್ರಾಪರ್ಟಿ ವರ್ತ್ ಆಗುತ್ತೆ ಅಂತ ನಾವು ಗೌರ್ಮೆಂಟಿಗೆ ತಿಳಿಸಿದ್ದೀವಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅದನ್ನೇನು ಮುಂದೆ ಏನು ಮಾಡಬೇಕು, ಸರ್ಕಾರದ ಪರ್ಪಸ್ಸಿಗೆ ಯೂಸ್ ಮಾಡಬೇಕಾ ಅಥವಾ ಅದನ್ನೇನು ಹರಾಜು ಮಾಡಬೇಕಂತ ಸೂಚನೆಯನ್ನು ಕೊಡ್ತಾರೆ. ಆ ನಂತರ ಅದನ್ನು ಡಿಸ್ಪೋಸ್ ಮಾಡ್ತಾರೆ. ಈ ಪ್ರಾಪರ್ಟಿ ಕಿಂಗ್ಸ್ ಕೋರ್ಟ್ ಹೋಟೆಲ್ ಇದೆ, ಕೆಲವು ಪ್ರಾಪರ್ಟಿಗಳು ಪರ್ಸನಲ್ ಪ್ರಾಪರ್ಟಿಗಳು, ಮನೆಗಳಿವೆ, ಹೋಟೆಲ್ಗಳಿವೆ, ಈ ಥರದ್ದು ಕಮರ್ಷಿಯಲ್ ಪ್ರಾಪರ್ಟಿಗಳು. ಈಗ ಸದ್ಯಕ್ಕೆ ಕಿಂಗ್ಸ್ ಕೋರ್ಟ್ ಅಂತ ಹೇಳಿದ್ನಲ್ಲ ಆ ಪ್ರಾಪರ್ಟಿ. ಆಮೇಲೆ ನಾವು ರಾಜ್ಭವನ್ ನಂತರ ಪಕ್ಕಕ್ಕಿದೆಯಲ್ಲ ಅದೇನು ಪ್ರಾಪರ್ಟಿ ಪರಾಗ್ ಮತ್ತು ಕ್ಯಾಪಿಟಲ್ ಹೋಟೆಲ್ ಇದೆ, ಆ ಪ್ರಾಪರ್ಟಿ. ಬೆಂಗಳೂರಿನಲ್ಲಿರುವ ಶತ್ರು ಆಸ್ತಿ ವಿವರ. ಶತ್ರು ಆಸ್ತಿ 1, ಮರಿಯಂ ಮಿರ್ಜಾ ಖಲೀಲಿ ಎಂಬುವವರ 2 ಆಸ್ತಿ. ಪಾಕಿಸ್ತಾನದಲ್ಲಿ ನೆಲೆಸಿರುವ ಮರಿಯಂ ಮಿರ್ಜಾ ರಾಜಭವನ ರಸ್ತೆಯಲ್ಲಿರುವ ಜಾಗ 1,23,504 ಚದರ ಅಡಿಯ ಜಾಗ. ಈಗಿನ ಕ್ಯಾಪಿಟಲ್ ಹೋಟೆಲ್, ಪರಾಗ್ ಹೋಟೆಲ್ ಮತ್ತು ಪೆಟ್ರೋಲ್ ಬಂಕ್. ಅಂದಾಜು ಮೊತ್ತ 300 ರಿಂದ 400 ಕೋಟಿ. ಶತ್ರುಗಳ ಆಸ್ತಿ 2, ಜೋಸಫೈನ್ ರಾಜಮ್ಮ ಸೇವಿಯರ್ ವಿಕ್ಟೋರಿಯಾ ರಸ್ತೆ, ಪಾಕಿಸ್ತಾನದ ನಾಗರಿಕತ್ವ, ವಿಕ್ಟೋರಿಯಾ ಸಿವಿಲ್ ಸ್ಟೇಷನ್ನಲ್ಲಿರುವ ಜಾಗ. 8,845 ಚದರ ಅಡಿ ವಿಸ್ತೀರ್ಣದ ಜಾಗ. ಮಾರುಕಟ್ಟೆ ಬೆಲೆ ಅಂದಾಜು 20 ಕೋಟಿ. ಶತ್ರು ಆಸ್ತಿ 3, ಮೈಕಲ್ ತಾಮ್ ವಿಠಲ್ ಎಂಬುವವರ ಆಸ್ತಿ, ವಿಠಲ್ ಮಲ್ಯ ರಸ್ತೆಯಲ್ಲಿ. ಸುಮಾರು 200 ಕೋಟಿ ಬೆಲೆ ಬಾಳುವ ಆಸ್ತಿ. ಶತ್ರು ಆಸ್ತಿ 4, ಸೈಯದ್ ಅಬ್ದುಲ್ ಶುಕೂರ್, ಪಾಕಿಸ್ತಾನ ನಾಗರಿಕತ್ವ ಪಡೆದಿರುವ ಅಬ್ದುಲ್ ಶುಕರ್, ಕಲಾಸಿಪಾಳ್ಯದಲ್ಲಿರುವ 2,100 ಚದರ ಅಡಿ ವಿಸ್ತೀರ್ಣದ ಸೈಟ್. ಸುಮಾರು 10 ಕೋಟಿ ಬೆಲೆ ಬಾಳುವ ಜಾಗ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಶತ್ರು ಆಸ್ತಿಗಳನ್ನ ಮಟ್ಟ ಹಾಕಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈತ ಬೆಂಗಳೂರಿನ ಪ್ರಮುಖ ಜಾಗಗಳಲ್ಲಿ ಎನಿಮಿ ಪ್ರಾಪರ್ಟಿಗಳನ್ನ ಗುರುತಿಸಿ ಹರಾಜು ಹಾಕಲು ರೆಡಿಯಾಗಿರೋದಂತೂ ಸುಳ್ಳಲ್ಲ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.